ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಕೆಲವೊಮ್ಮೆ ಹಾಗಾಗ್ಬಿಡುತ್ತೆ. ನಮಗೆ ಕೆಟ್ಟ ಸಮಯ ಬಂತು ಅಂತ ಅನ್ಕೊಳ್ತಿರೋ ಹೊತ್ತಲ್ಲೇ ಅದು ಒಳ್ಳೆ ಸಮಯ ಆಗಿ ಬದಲಾಗುತ್ತೆ. ಇದು ಬಿಜೆಪಿಯ ಪಾಲಿಗೆ, ನರೇಂದ್ರ ಮೋದಿ ಅವರ ಪಾಲಿಗೆ ನಿಜ ಅನಿಸದೇ ಇರೋದಿಲ್ಲ. ಯಾಕಂದ್ರೆ ಪ್ರಧಾನಿ ಮೋದಿ ವಿರುದ್ಧ ಕೇಳಿಬರೋ ಟೀಕೆ ಟಿಪ್ಪಣಿಗಳನ್ನೇ ಅವರು ತಮ್ಮ ಪ್ರಚಾರಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ. ಈ ಹಿಂದೆ ಚಾಯ್ ವಾಲಾ ಅಂತ ಕಾಂಗ್ರೆಸ್ ನಾಯಕರು ನಿಂದನೆ ಮಾಡಿದ್ರು. ಅದನ್ನೇ ಬಳಸ್ಕೊಂಡು ಬಿಜೆಪಿ ಹಾಗೂ ಮೋದಿ ಚಾಯ್ ಪೇ ಚರ್ಚಾ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಿ ಮುಗಿಸಿತ್ತು. ಇನ್ನು ಮೌತ್ ಕಾ ಸೌದಾಗರ್ ಅನ್ನೋ ಮಾತನ್ನೇ ತಾನು ಶತ್ರುಗಳ ಪಾಲಿಗೆ ಹಾಗೂ ದೇಶದ್ರೋಹಿಗಳ ಪಾಲಿಗೆ ಮೌತ್ ಕಾ ಸೌದಾಗರ್ರೇ ಅಂತ ಮೋದಿ ಮೈಲೇಜ್ ಅನ್ನ ಪಡ್ಕೊಂಡಿದ್ರು. ಹಾಗೇನೆ ಚೌಕಿದಾರ್ ಚೋರ್ ಹೇ ಅಂತ ರಾಹುಲ್ ಗಾಂಧಿ ಹೇಳಿದ್ರೆ ದೇಶಾದ್ಯಂತ ಕೋಟ್ಯಾಂತರ ಜನ ಮೇ ಬಿ ಚೌಕಿದಾರ್ ಅಂತಂದ್ರು. ಆ ಬಳಿಕ ಈಗ ಲಾಲು ಪ್ರಸಾದ್ ಯಾದವ್ ಮೋದಿಗೆ ಪರಿವಾರವೇ ಇಲ್ಲ ಅಂತ ಹೇಳಿದ್ದಾರೆ. ಈಗ ಬಿಜೆಪಿ ಅದನ್ನ ಮೋದಿ ಕಾ ಪರಿವಾರ್ ಅಭಿಯಾನಕ್ಕೆ ಬಳಸ್ಕೊಳ್ತಾ ಇದೆ. ಹಾಗಾದ್ರೆ ಏನಿದು ಮೋದಿ ಕಾ ಪರಿವಾರ್ ಕತೆ? ಇಲ್ಲಿ ಬಿಜೆಪಿ ತನ್ನ ವಿರುದ್ಧ ಕೇಳಿ ಬರ್ತಾ ಇರೋ ಟೀಕೆಗಳನ್ನೇ ಹೇಗೆ ತನ್ನ ಅನುಕೂಲಕ್ಕಾಗಿ ಬಳಸ್ಕೊಳ್ತಾ ಇದೆ? ಈ ಬಾರಿ ಮೋದಿ ಕಾ ಪರಿವಾರ್ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಲಾಭವನ್ನ ತಂದುಕೊಡುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಪ್ರಧಾನಿ ಮೋದಿ ವಿರುದ್ಧ ವಿರೋಧ ಪಕ್ಷಗಳ ನಾಯಕರು ಭಾರಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾರೆ. ಆದ್ರೆ ಆ ಟೀಕೆ ಟಿಪ್ಪಣಿಗಳು ಚುನಾವಣೆ ಸಂದರ್ಭದಲ್ಲಿ ಮೋದಿ ಅವರ ಪಾಲಿಗೆ ವರವಾಗಿ ಪರಿಣಮಿಸಿದ್ರೆ ವಿರೋಧ ಪಕ್ಷಗಳ ಪಾಲಿಗೆ ಶಾಪ ಆಗ್ತಾ ಇದೆ. ಇದು ಕಳೆದ 2 ಲೋಕಸಭಾ ಚುನಾವಣೆಗಳಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ. ಈಗಲೂ ಕೂಡ ಅಂತದ್ದೇ ಒಂದು ಘಟನೆ ನಡೆದು ಹೋಗಿದೆ. 2019ರ ಚುನಾವಣಾ ಸಮಯದಲ್ಲಿ ಮೇ ಬಿ ಚೌಕಿದಾರ್ ಅನ್ನೋ ಅಭಿಯಾನ ನಿಮಗೆ ನೆನಪಿರಬಹುದು. ಆ ಸಂದರ್ಭದಲ್ಲಿ ಮೋದಿ ಅವರು ತಾನು ದೇಶ ಕಾಯುವ ಚೌಕಿದಾರ್ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ರಫೇಲ್ ವಿಷಯವನ್ನ ಮುಂದಿಟ್ಟುಕೊಂಡಿದ್ದ ರಾಹುಲ್ ಗಾಂಧಿ ಚೌಕಿದಾರ್ ಚೋರ್ ಹೇ ಅಂತ ಟೀಕಿಸಿಬಿಟ್ಟಿದ್ರು. ಅದು ಯಾವಾಗ ಮೋದಿ ಅವರನ್ನ ರಾಹುಲ್ ಗಾಂಧಿ ಚೋರ್ ಅಂತ ಅಂದ್ರೋ ಆ ಕ್ಷಣದಿಂದಲೇ ಬಿಜೆಪಿ ಆಕ್ಟಿವ್ ಆಯಿತು. ಅಲ್ಲಿಂದಲೇ ಮೇ ಬಿ ಚೌಕಿದಾರ್ ಅಭಿಯಾನಕ್ಕೆ ಬಿಜೆಪಿ ನಾಂದಿಯನ್ನು ಹಾಡಿತ್ತು. ಮೋದಿ ತಮ್ಮ ಟ್ವಿಟರ್ ಹ್ಯಾಂಡಲ್ ಹೆಸರನ್ನ ನರೇಂದ್ರ ಮೋದಿಯಿಂದ ಚೌಕಿದಾರ್ ನರೇಂದ್ರ ಮೋದಿ ಅಂತ ಬದಲಾಯಿಸಿದ್ರು. ಮೋದಿ ಬೆನ್ನಲ್ಲೇ ಅಮಿತ್ ಶಾ ಕೂಡ ಫೇಸ್ಬುಕ್ ನಲ್ಲಿ ಮೇ ಬಿ ಚೌಕಿದಾರ್ ಅಭಿಯಾನವನ್ನ ಶುರು ಮಾಡಿದ್ರು. ಈ ವೇಳೆ ಫೇಸ್ಬುಕ್ ನಲ್ಲಿ ಬರ್ಕೊಂಡಿದ್ದ ಅಮಿತ್ ಶಾ, ನಾನು ಫೇಸ್ಬುಕ್ ಖಾತೆಯನ್ನ ನನ್ನ ಪ್ರೊಫೈಲ್ ಫೋಟೋ ಬದಲಿಸಿ ಮೇ ಬಿ ಚೌಕಿದಾರ್ ಅಭಿಯಾನಕ್ಕೆ ಬಲ ತುಂಬಿದ್ದೇನೆ. ನೀವು ಕೂಡ ಪ್ರೊಫೈಲ್ ಫೋಟೋವನ್ನ ಅಪ್ಡೇಟ್ ಮಾಡಿ ಈ ಅಭಿಯಾನದ ಮೂಲಕ ಪ್ರಧಾನಿ ಮೋದಿ ಅವರಿಗೆ ಬೆಂಬಲವಾಗಿ ನಿಲ್ಲಿ ಅಂತ ಜನರಿಗೆ ಕರೆಯನ್ನ ಕೊಟ್ಟಿದ್ರು. ಆ ಅಭಿಯಾನ ಭಾರಿ ಸಂಚಲನವನ್ನ ಮೂಡಿಸಿತು. ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ ಹೊಸ ಅಸ್ತ್ರದಂತೆ ಬಳಕೆ ಆಯಿತು. ಕೇವಲ ಅಮಿತ್ ಶಾ ಅಷ್ಟೇ ಅಲ್ಲ, ಅಂದಿನ ಕೇಂದ್ರ ಸಚಿವರೆಲ್ಲರೂ ಕೂಡ ಮೇ ಬಿ ಚೌಕಿದಾರ್ ಅನ್ನೋದಕ್ಕೆ ನಿಂತರು. ವಿಶೇಷ ಅಂತಂದ್ರೆ ಭಾರತದ ಕೋಟ್ಯಾಂತರ ಜನ ಮೇ ಬಿ ಚೌಕಿದಾರ್ ಅಂತ ಹೇಳಿದ್ರು. ಅದು 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಭರ್ಜರಿ ಗೆಲುವು ಸಿಗೋದಕ್ಕೆ ಕಾರಣ ಕೂಡ ಆಯಿತು. ಇನ್ನು 2014ರ ಕತೆ ನೋಡೋದಾದ್ರೆ, ಅವತ್ತು ಕಾಂಗ್ರೆಸ್ನ ನಾಯಕ ಮಣಿಶಂಕರ್ ಅಯ್ಯರ್ ಮೋದಿ ಅವರನ್ನ ಚಾಯ್ ವಾಲಾ ಅಂತ ಟೀಕಿಸಿದ್ರು. ಅದನ್ನೇ ಬಳಸ್ಕೊಂಡ ಬಿಜೆಪಿ ಮೋದಿ ಅವರು ಚಾಯ್ ವಾಲಾನೇ, ಹೀಗಾಗಿ ನಾವು ಚಾಯ್ ಪೇ ಚರ್ಚಾ ಮಾಡೋಣ, ಟೀ ಕುಡಿತಾ ದೇಶದ ಹಿತವನ್ನ ಕಾಯೋದ್ರ ಬಗ್ಗೆ ಚರ್ಚಿಸೋಣ ಅಂತ ಚಾಯ್ ಪೇ ಚರ್ಚಾ ಅನ್ನೋ ಅಭಿಯಾನವನ್ನ ಪ್ರಾರಂಭ ಮಾಡ್ತು. ಇನ್ನು ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕಿ ಸೋನಿಯಾ ಗಾಂಧಿ ಮೋದಿ ಅವರನ್ನ ಮೌತ್ ಕಾ ಸೌದಾಗರ್ ಅಂತ ಕರೆದ್ರು. ಅದನ್ನ ಮೋದಿ ತಾನು ದೇಶದ್ರೋಹಿಗಳ ಪಾಲಿಗೆ ಮೌತ್ ಕಾ ಸೌದಾಗರ್ರೇ ಆಗಿದ್ದೇನೆ ಅಂತ ತಿರುಗೇಟನ್ನ ಕೊಟ್ಟರು. ಅದು ಕೂಡ ಮೋದಿ ಅವರಿಗೆ ವರವಾಗಿ ಪರಿಣಮಿಸಿತು. ಹೀಗಾಗಿ 2014 ಹಾಗೂ 2019ರ ಚುನಾವಣೆಗಳಲ್ಲಿ ಕಾಂಗ್ರೆಸ್ ನಾಯಕರ ನಾಲಿಗೆ ಜಾರಿದ ಪರಿಣಾಮವೇ ಮೋದಿ ಅವರಿಗೆ ಸಾಕಷ್ಟು ಮೈಲೇಜ್ ಕೂಡ ಸಿಕ್ಕಿತ್ತು. ಇದು ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿನೇ ವಿಧಾನಸಭಾ ಚುನಾವಣೆಗಳು ನಡೆಯುವ ಸಂದರ್ಭದಲ್ಲಿ ಪ್ರಾದೇಶಿಕ ಪಕ್ಷಗಳ ನಾಯಕರು ಮೋದಿ ವಿರುದ್ಧ ನಾಲಿಗೆಯನ್ನ ಹರಿಬಿಡೋದಕ್ಕೆ ಮುಂದಾಗೋದಿಲ್ಲ. ಇದು 2014ರಿಂದ ನಡೆದಿರುವಂತಹ ಸಾಕಷ್ಟು ವಿಧಾನಸಭಾ ಚುನಾವಣೆಗಳಲ್ಲಿ ಅಲಿಖಿತ ನಿಯಮ ಅನ್ನೋ ಹಾಗೆ ಆಗಿದೆ. 2023ರ ಕರ್ನಾಟಕದ ಚುನಾವಣೆ ಸಂದರ್ಭದಲ್ಲೂ ಕಾಂಗ್ರೆಸ್ನ ನಾಯಕರು ಮೋದಿ ವಿರುದ್ಧ ಯಾವುದೇ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡಬೇಡಿ ಅಂತ ತಮ್ಮ ಪಕ್ಷದ ನಾಯಕರಿಗೆ ಹೇಳಿದ್ರು. ಯಾಕೆಂದ್ರೆ ಪ್ರತಿ ಹೇಳಿಕೆಗಳನ್ನ, ಟೀಕೆ ಟಿಪ್ಪಣಿಗಳನ್ನ ತನ್ನ ಅನುಕೂಲಕ್ಕೆ ಹೇಗ್ ಬೇಕೋ ಹಾಗೆ ಬಳಸಿಕೊಳ್ಳೋದನ್ನ ಬಿಜೆಪಿ ಹಾಗೂ ಮೋದಿ ತುಂಬಾ ಚೆನ್ನಾಗಿ ಕಂಡುಕೊಂಡಿದ್ದಾರೆ. ಹೀಗಾಗಿನೇ ವಿರೋಧ ಪಕ್ಷದ ನಾಯಕರು ಮೋದಿ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸುವಾಗ ತುಂಬಾನೇ ಎಚ್ಚರಿಕೆಯಿಂದ ಇರೋದು. ಆದ್ರೆ ಇದೀಗ ಮತ್ತೆ ಅಂತದೊಂದು ಘಟನೆ ನಡೆದೋಗಿದೆ. ಅದಕ್ಕೆ ಕಾರಣ ಆಗಿರೋದು ಬಿಹಾರದ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್. ಗೆಳೆಯರೆ, ಲಾಲು ಪ್ರಸಾದ್ ಯಾದವ್ ಈ ಬಾರಿ ಬಿಜೆಪಿಗೆ ಹೊಸ ಅಸ್ತ್ರವನ್ನ ಕೊಟ್ಟಿದ್ದಾರೆ. ಇಂಡಿ ಮೈತ್ರಿಕೂಟದ ಸಭೆಯಲ್ಲಿ ಮಾತಾಡುವಾಗ ಪರಿವಾರವಾದ, ಕುಟುಂಬ ರಾಜಕಾರಣವನ್ನ ಮೋದಿ ಟೀಕಿಸ್ತಾರೆ. ಯಾಕೆ ಅಂದ್ರೆ ಮೋದಿಗೆ ಮಕ್ಕಳಿಲ್ಲ, ಅವರಿಗೆ ಪರಿವಾರವೇ ಇಲ್ಲ ಅಂದ್ಮೇಲೆ ನಾವೇನ್ ಮಾಡಕ್ಕಾಗತ್ತೆ? ಪ್ರಧಾನಿ ಮೋದಿ ಯಾವಾಗ್ಲೂ ರಾಮ ಮಂದಿರದ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಇಷ್ಟಾದ್ರೂ ಅವರು ನಿಜವಾದ ಹಿಂದೂ ಅಲ್ಲ. ಯಾಕೆಂದ್ರೆ ಹಿಂದೂಗಳು ತಾಯಿ ತೀರ್ಕೊಂಡಾಗ ಕೇಶಮುಂಡನವನ್ನ ಮಾಡ್ಕೊಳ್ತಾರೆ. ಆದ್ರೆ ಮೋದಿ ಅವರ ತಾಯಿ ತೀರ್ಕೊಂಡಾಗ ಅವರು
ಕೇಶಮುಂಡನವನ್ನ ಮಾಡಿಸ್ಕೊಂಡಿರಲಿಲ್ಲ. ಹೀಗಾಗಿ ಅವರು ಹಿಂದೂನೇ ಅಲ್ಲ ಅಂತ ಲಾಲು ಪ್ರಸಾದ್ ಯಾದವ್ ಹೇಳಿದ್ರು. ಇದನ್ನೇ ಬಿಜೆಪಿ ಈಗ ಮತ್ತೊಂದು ಅಭಿಯಾನದಂತೆ ಬಳಸ್ಕೊಳ್ತಾ ಇದೆ. ಮೊನ್ನೆ ತೆಲಂಗಾಣದ ಆದಿಲಾಬಾದ್ ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದ ಮೋದಿ, ನನ್ನ ಜೀವನ ತೆರೆದ ಪುಸ್ತಕ ಇದ್ದ ಹಾಗೆ, 140 ಕೋಟಿ ಜನ ನನ್ನ ಕುಟುಂಬ ಅಂತ ಹೇಳೋದ್ರ ಮೂಲಕ ಲಾಲು ಪ್ರಸಾದ್ ಯಾದವ್ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಇಂಡಿ ಮೈತ್ರಿಕೂಟದ ನಾಯಕರು ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ, ಓಲೈಕೆ ರಾಜಕಾರಣವನ್ನ ಮಾಡ್ತಾರೆ. ನಾನು ಕುಟುಂಬ ರಾಜಕಾರಣದ ಬಗ್ಗೆ ಪ್ರಶ್ನಿಸಿದ್ರೆ ನನಗೆ ಕುಟುಂಬವೇ ಇಲ್ಲ ಅಂತ ಹೇಳ್ತಾರೆ. ದೇಶದ 140 ಕೋಟಿ ಜನರು ಕೂಡ ನನ್ನ ಕುಟುಂಬವೇ. ಕೋಟ್ಯಂತರ ಹೆಣ್ಣು ಮಕ್ಕಳು, ತಾಯಂದಿರು, ಸಹೋದರಿಯರು ಮೋದಿಯ ಫ್ಯಾಮಿಲಿ. ದೇಶದ ಪ್ರತಿಯೊಬ್ಬ ಬಡವ ಕೂಡ ನನ್ನ ಕುಟುಂಬ. ಸಮಾಜದಲ್ಲಿ ಯಾರಿಗೂ ಸೇರದವರು ಮೋದಿಗೆ ಸೇರ್ತಾರೆ. ಮೋದಿ ಕೂಡ ಅವರಲ್ಲಿ ಒಬ್ಬ ಅಂತ ಭಾವನಾತ್ಮಕವಾಗಿ ದೇಶದ ಜನರನ್ನ ತಮ್ಮತ್ತ ಸೆಳೆಯುವ ಪ್ರಯತ್ನವನ್ನ ಪ್ರಧಾನಿ ಮೋದಿ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಬಿಜೆಪಿ ನಾಯಕರು ಮೋದಿ ಕಾ ಪರಿವಾರ್ ಅನ್ನೋ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಮೋದಿ ಕಾ ಪರಿವಾರ್ ಅಭಿಯಾನ ಸಖತ್ತಾಗಿ ನಡೀತಾ ಇದೆ. ಇಲ್ಲಿ ಬಿಜೆಪಿ ಹಾಗೂ ಮೋದಿಯ ಜಾಣತನ ವಿಪಕ್ಷಗಳ ನಾಯಕರನ್ನ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದೆ. ಇನ್ನು ಮುಂದೆ ಮೋದಿ ವಿರುದ್ಧ ಏನಾದ್ರೂ ಮಾತಾಡಬೇಕು ಅಂತಂದ್ರೆ, ಏನಾದ್ರೂ ಹೇಳಿಕೆಯನ್ನು ಕೊಡಬೇಕು ಅಂತಂದ್ರೆ 10 ಬಾರಿ ಯೋಚನೆ ಮಾಡುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ. ಯಾಕೆಂದ್ರೆ ಮೋದಿ ವಿರುದ್ಧದ ಪ್ರತಿ ಹೇಳಿಕೆಯನ್ನ ಬಿಜೆಪಿ ವಿರೋಧ ಪಕ್ಷಗಳ ವಿರುದ್ಧವೇ ಬ್ರಹ್ಮಾಸ್ತ್ರವಾಗಿ ಬಳಸಿಕೊಳ್ಳೋದ್ರಲ್ಲಿ ಸಮರ್ಥ ಆಗಿದೆ. ಎಲ್ಲಾ ಸಿಚುಯೇಷನ್ಗಳಲ್ಲಿ ತಮ್ಮ ವಿರುದ್ಧದ ಹೇಳಿಕೆಗಳನ್ನ ಹೇಗೆ ಬಳಸಬೇಕು ಅನ್ನೋದನ್ನ ಬಿಜೆಪಿ ಕಲ್ತ್ಕೊಂಡಿದೆ. ಹೀಗಾಗಿ ಇದು ಕಾಂಗ್ರೆಸ್ಗೆ ಬಿಸಿ ತುಪ್ಪ ಆಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಸ್ವಲ್ಪ ಯಾಮಾರಿದ್ರು ಕೂಡ ಅದು ಅವರಿಗೆ ತಿರುಗುಬಾಣವಾಗುವ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಗೆಳೆಯರೆ, ಪ್ರಧಾನಿ ಮೋದಿ ಇವತ್ತು ದೇಶದಲ್ಲಿ ಬಹುದೊಡ್ಡ ನಾಯಕ. ಅಂದಿನ ಕಾಲದಲ್ಲಿ ಇಂದಿರಾ ಗಾಂಧಿ ಅವರಿಗಿದ್ದಂತ ವರ್ಚಸ್ಸು ಇವತ್ತು ಪ್ರಧಾನಿ ಮೋದಿ ಅವರಿಗೂ ಕೂಡ ಇದೆ. ಅಲ್ಲದೆ ಮೋದಿ ಅವರನ್ನ ಯುವಕರು ತುಂಬಾನೇ ಇಷ್ಟಪಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರ ಆಡಳಿತವೇ ಭಾರತದ ಯಶಸ್ಸಿಗೆ, ಭಾರತದ ಬೆಳವಣಿಗೆಗೆ ಸಹಕಾರಿ ಅಂತ ಯುವಕರು ಭಾವಿಸಿರೋ ಆಗಿದೆ. ಹೀಗಾಗಿ ಪ್ರಧಾನಿ ಮೋದಿ ವಿರುದ್ಧ ಏನಾದ್ರೂ ಮಾತಾಡಬೇಕು ಅಂತಂದ್ರೆ ವಿರೋಧ ಪಕ್ಷದ ನಾಯಕರು ತುಂಬಾನೇ ಎಚ್ಚರಿಕೆ ವಹಿಸಬೇಕು ಸಂದರ್ಭ ಬಂದು ನಿಂತಿದೆ. ಇದು ಗೆಳೆಯರೆ, ಪ್ರತಿಪಕ್ಷದ ನಾಯಕರ ಹೇಳಿಕೆಗಳನ್ನ ಬಿಜೆಪಿ ತನಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ತಾ ಇರೋದ್ರ ಬಗ್ಗೆ, ಹಾಗೂ ಅದರಿಂದ ಪ್ರಧಾನಿ ಮೋದಿ ಅವರ ಇಮೇಜ್ ಇನ್ನಷ್ಟು ಬಿಲ್ಡ್ ಆಗ್ತಾ ಇರೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.